ಎಷ್ಟು ಸ್ಕ್ವೇರ್ ಫೀಟ್ ಇದೆ ಸರ್ ಇದು? ಸುಮಾರು 3500 ಸ್ಕ್ವೇರ್ ಫೀಟ್ ಇದೆ. ಓಕೆ, ಹಾಗಾದ್ರೆ ಎಷ್ಟು ಆಗಿರ್ಬೋದು ಕೊಂಡ್ಕೊಂಡಾಗ ನಿಮ್ಮ ಅತ್ತೆಯವರು? ಪರೀಕ್ಷೆಗಳನ್ನ ಪಾಸ್ ಮಾಡಿ ಯಾವುದೋ ಒಂದು ದೊಡ್ಡ ಅಧಿಕಾರ ಬೇಕು ಅಂತ ನಾನು ಯಾವಾಗಲೂ ಆಸೆ ಪಟ್ಟವನಲ್ಲ. ನನಗೆ ಮೈ ಫೋಕಸ್ ವಾಸ್ ಆನ್ ಸೆಂಟರ್ಸ್ ಆಫ್ ಎಕ್ಸಲೆನ್ಸ್ ಇನ್ ಅಕಾಡೆಮಿಕ್ಸ್. ಕೆರೆ ಸುಮಾರು ದೊಡ್ಡದಾಗಿದೆ, ಬಟ್ ಸುತ್ತಮುತ್ತ ಎಲ್ಲ ಈ ಅಪಾರ್ಟ್ಮೆಂಟ್ಗಳನ್ನ ಕಟ್ಬಿಟ್ಟು ನಿಮಗೆ ಹರ್ಲೂರು ರೋಡ್ನಲ್ಲಿ ಓಡಾಡೋದಕ್ಕೆ ಆಗೋದಿಲ್ಲ. ಹೌದು, ಬರ್ಬೇಕಾದ್ರೆ ತುಂಬ ಟ್ರಾಫಿಕ್ ಆಗಿಬಿಟ್ಟೈತೆ ಸರ್. ಹೇಗಿದೆ ಸರ್ ರಿಟೈರ್ಮೆಂಟ್ ಲೈಫ್? ಸೊ ನನಗೆ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಸ್ನೇಹಿತರು ಸಂಬಂಧಿಕರು ಇದ್ದಾರೆ, ಅವ್ರನ್ನ ನೋಡಬೇಕು ಅಂತ ಹೇಳಿ ರಿಟೈರ್ ಆದಮೇಲಿಂದ 2 ವರ್ಷ ಪೂರ್ತಿ ಪ್ರಪಂಚ ಪರ್ಯಟನೆ ಕನ್ನಡ ನಾಡಿನ ಎಲ್ರಿಗೂ ಶುಭೋದಯ. ಇವತ್ತು ಕರ್ನಾಟಕದ ಒಬ್ಬರು ಸ್ಪೆಷಲ್ ಪರ್ಸನಾಲಿಟೀಸ್ನ ನಾನು ನಿಮ್ಮ ಮುಂದೆ ಪರಿಚಯ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀನಿ. ಅವರು ರಿಮೋಟ್ ಹಳ್ಳಿಯಲ್ಲಿ ಹುಟ್ಟಿದ್ರು ಕೂಡ ಅವರು ಸೆಲೆಕ್ಟ್ ಆಗಿದ್ದು ಮೊಟ್ಟ ಮೊದಲನೇ ಬಾರಿಗೆ ಪ್ರೊಫೆಸರ್ ಆಗಿ, ಅದು ಇಂಗ್ಲೀಷ್ ಪ್ರೊಫೆಸರ್ ಆಗಿ. ಅದಾದ ನಂತರ ಪೊಲೀಸ್ ಇಲಾಖೆಯಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಾರೆ. ರಿಟೈರ್ಡ್ ಆಗೋ ಹೊತ್ತಿಗೆ IG ಆಗಿ ರಿಟೈರ್ಡ್ ಆಗ್ತಾರೆ. ಇವರ ಲೈಫ್ ಸ್ಟೋರಿನೇ ಒಂದು ರೀತಿ ಡಿಫ್ರೆಂಟು. ಎಲ್ಲ ಪೊಲೀಸ್ ಅಂತ ಹೇಳಿದರೆ ಕ್ರೈಮ್ ಸೀರೀಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾರೆ. ಅವರ ಜೀವನದಲ್ಲಿ ಪ್ರೊಫೆಷ್ನಲ್ ಆದರೂ ಕೂಡ ಕ್ರೈಮ್ ರಿಲೇಟೆಡ್ ಆಗಿ ವರ್ಕ್ ಮಾಡಿರ್ತಾರೆ. ಆದರೆ ಇವ್ರದ್ದೇ ಒಂದು ವ್ಯಕ್ತಿತ್ವ ಡಿಫ್ರೆಂಟ್ ಆಗಿ ಇತಿಹಾಸ, ನಾಡು, ನುಡಿ, ಸಂಸ್ಕೃತಿ, ಅದ್ರ ಜೊತೆಗೆ ಕಾವೇರಿ ವಿವಾದದ ಬಗ್ಗೆ ಬುಕ್ ಬರೆದಿದ್ದಾರೆ. ಒಂದಷ್ಟು ವಿಚಾರಗಳನ್ನ ಇವತ್ತು ಮಾತಾಡೋಣ ಅಂತ. ನಮಸ್ತೆ ಸರ್, ಹೇಗಿದ್ದೀರಾ? ಯಾವಾಗಲೂ ಹಸನ್ಮುಖಿ ಸದಾ ಸುಖಿ. ನನಗೆ ಚಂದ್ರಶೇಖರ್ ಸರ್ ಯಾವಾಗಲೂ ನಗ್ನಗ್ತಾ ಇರ್ತಾರೆ. ಇವ್ರ ಬಗ್ಗೆ ಹೇಳಲೇಬೇಕು. ಒಂದು ಹಳ್ಳಿಯಲ್ಲಿ ಹುಟ್ಟಿದಂಥ ಪುಟ್ಟ ಹುಡುಗ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾರೆ. ಯಾವ ರೀತಿ ರಿಟೈರ್ಡ್ IG ಆಗಿದ್ರೆ ಬೇರೆ ಬೇರೆ ಪೊಲೀಸ್ ಅವ್ರನ್ನ ತಗೊಂಡಾಗ ನಮಗೆ ಆಗ ಕ್ರೈಮ್ ಸೀರೀಸ್ ಬರುತ್ತೆ, ಅವ್ರ ಚೇಂಜಿಂಗ್ ಸ್ಟೋರೀಸ್ ಬರುತ್ತೆ. ಅಂದರೆ ಇವರ ವ್ಯಕ್ತಿತ್ವನೇ ಒಂದು ರೀತಿ ಡಿಫ್ರೆಂಟ್ ಆಗಿದೆ. ಇವರು ಸಾಹಿತ್ಯ, ಕನ್ನಡ, ನುಡಿ, ಅದ್ರ ಜೊತೆಗೆ ಕಾವೇರಿ, ನದಿ, ನೀರು, ಈ ರೀತಿಯಾಗಿ ಅಭಿರುಚಿ, ಅದೇ ರೀತಿಯಾಗಿ ಆಸಕ್ತಿಯನ್ನು ಹೊಂದಿದಂಥ ವ್ಯಕ್ತಿ ಇವರು. ಕಾವೇರಿ ವಿವಾದದ ಬಗ್ಗೆ ಇತ್ತೀಚೆಗಷ್ಟೇ ಒಂದು ಪುಸ್ತಕ ಬರೆದು ಇಂಗ್ಲೀಷಲ್ಲೂ ಇದೆ, ಅದ್ರ ಜೊತೆಗೆ ಕನ್ನಡದಲ್ಲೂ ಇದೆ. ಒಂದಷ್ಟು ಇವರ ಬದುಕಿನ ಕತೆ ಜೊತೆಗೆ ಕಾವೇರಿ ವಿವಾದ ಕುರಿತು, ಅದ್ರ ಜೊತೆಗೆ ಇವರ ಲೈಫ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಆಸ್ ಎ ಪೊಲೀಸ್ ಆಫೀಸರ್ ಆಗಿ ಅಂತ ಕೇಳ್ತಾ ಹೋಗ್ತೀವಿ. ಹೆಸರು ಮುಂದೆ IPS ಚಂದ್ರಶೇಖರ್ ಅಂತ ಬೋರ್ಡ್ ನೋಡೋಕ್ಕೆ ಒಂದು ರೀತಿ ಖುಷಿ ಆಗುತ್ತೆ ಸರ್. ನಿಮ್ಮ ಡ್ರೀಮ್ ಅದಾಗಿತ್ತಾ? ಇಲ್ಲ, ಖಂಡಿತ ಇಲ್ಲ. ಇಲ್ಲ, ಅದು ಯಾವಾಗಲೂ ನಾನು ಸರ್ವಿಸಲ್ಲಿ ಇರೋವಾಗ ಮಾಡಿದ್ದು ಬೋರ್ಡು. ಅದನ್ನು ಏನೇನೋ ಬೋರ್ಡ್ಗಳಿತ್ತು, ಇದನ್ನು ಹೊರಗಡೆ ಹಾಕೋದಕ್ಕೆ ಸುಲಭ ಅಂತ ಹಾಕಿದ್ದೀನಿ ಅಷ್ಟೇ. ನಿಮ್ಮ ಕನಸು ಹಾಗಾದ್ರೆ ಏನಾಗಿತ್ತು? ನನ್ನ ಕನಸು ಬೇರೆ ಥರನೇ ಇತ್ತು. ನನ್ನ ಕನಸು ಎಲ್ಲಾದ್ರೂ ಬೇರೆ ಕಡೆ ಓದಬೇಕು, ಒಂಥರ ಎಕ್ಸಲೆನ್ಸ್ ಇನ್ ಅಕಾಡೆಮಿಕ್ಸ್ ನನ್ನ ಪರ್ಸ್ಯೂಟ್ ಆಗಬೇಕು ಅಂತ ನನ್ನ ಕನಸು ಕಂಡಿದ್ದೆ. ಸೊ ಹಾಗಾಗಿ ನಾನು ಈ ಪರೀಕ್ಷೆಗಳನ್ನ ಪಾಸ್ ಮಾಡಿ ಯಾವುದೋ ಒಂದು ದೊಡ್ಡ ಅಧಿಕಾರ ಬೇಕು ಅಂತ ನಾನು ಯಾವಾಗಲೂ ಆಸೆ ಪಟ್ಟವನಲ್ಲ. ನನಗೆ ಮೈ ಫೋಕಸ್ ವಾಸ್ ಆನ್ ಸೆಂಟರ್ಸ್ ಆಫ್ ಎಕ್ಸಲೆನ್ಸ್ ಇನ್ ಅಕಾಡೆಮಿಕ್ಸ್. ಆದ್ರೂ ಅಧಿಕಾರ ನಿಮ್ಮನ್ನು ಹುಡ್ಕೊಂಡ್ಬಂತು, 2 ಸರ್ಕಾರಿ ಕೆಲಸನ ತಗೊಂಡ್ರಿ? ಇಲ್ಲ, ಅದು ತುಂಬ ಆಕಸ್ಮಿಕ ಮತ್ತು ಸ್ವಲ್ಪ ಬೇಸರದ ಸಂಗತಿ. ನಾನು ಯಾತಕ್ಕೆ ಯೂನಿವರ್ಸಿಟಿ ಬಿಟ್ಟು ಬೇರೆ ಆಪ್ಷನ್ಸ್ನ ಹುಡುಕೊಂಡು ಹೊರಟೆ ಅನ್ನೋದು ಒಂದು ತುಂಬ ಬೇಸರದ ಕತೆ. ಎಲ್ಲರಿಗೂ ಆಸೆ ಇರುತ್ತಲ್ಲ ಸರ್ ಗೌರ್ಮೆಂಟ್ ಕೆಲಸ ಸಿಗಬೇಕಂತ. ಅದರಲ್ಲೂ ನಿಮಗೆ ಆಸ್ ಎ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತೀರಾ, ಅದರಲ್ಲೂ ಕೂಡ ಇಂಗ್ಲೀಷ್. ಅದಾದ ನಂತರ ಪೊಲೀಸ್ ಇಲಾಖೆಗೆ ಬರ್ತೀರಾ, ಅದು ಬೇಸರದ ಸಂಗತಿ ಅಂತ ಹೇಳ್ತಾ ಇದ್ದೀರಲ್ಲ. ಕೂತ್ಕೊಂಡು ಮಾತಾಡ್ಬೋದು. ಖಂಡಿತ ಮಾತಾಡೋಣ ಸರ್. ನಿಮ್ಮ ಮನೆ ಚೆನ್ನಾಗಿದೆ ಸರ್? ಯಾವಾಗ ನಾವು ಇಲ್ಲಿಗೆ ಈ ಅಪಾರ್ಟ್ಮೆಂಟ್, ಇದು ಮನೆ ಅಲ್ಲ, ನನ್ನ ಸ್ವಂತ ಮನೆ HSR ಅಲ್ಲಿದೆ, ಅದನ್ನು ಬಾಡಿಗೆ ಕೊಟ್ಬಿಟ್ಟಿದ್ದೀನಿ. ಈ ಅಪಾರ್ಟ್ಮೆಂಟ್ಗೆ ಇಲ್ಲಿಗೆ ಬಂದು ಈಗ 6 ವರ್ಷ ಆಯಿತು. 6 ವರ್ಷ ಆಯಿತು. ಸ್ವಲ್ಪ ಸಿಟಿಯಿಂದ ಹೊರಗಡೆ ಬಂದುಬಿಟ್ಟಿದ್ದೀರಾ? ಸ್ವಲ್ಪ ನಾನಿದ್ದ ಮನೆ HSR ಅಲ್ಲಿ ಔಟರ್ ರಿಂಗ್ ರೋಡ್ ತುಂಬ ಹತ್ತಿರ ಇತ್ತು. ಅದರಿಂದ ಈ ಲಾರಿಗಳು, ಬಸ್ಗಳ ಹಾರ್ನ್ ಮತ್ತು ಯಾವಾಗ್ಲೂ ಧೂಳು ನೋಡ್ತಾ ಇತ್ತು. ಅಂದರೆ ಒಂದು ಮೋಡದ ಥರ ಹೀಗೆ ಬರ್ತಾಯಿತ್ತು. ಸೊ ಹಾಗಾಗಿ ಶಬ್ದದಿಂದ ಮತ್ತು ಧೂಳಿನಿಂದ ದೂರ ಇರೋಣ ಅಂತ ಹೇಳಿ ಒಂದು ಸ್ವಲ್ಪ ಬಂದೆ. ಇಲ್ಲೇ ಪಕ್ಕದಲ್ಲಿ ಒಂದು ಕೆರೆ ಇದೆ, ಕಸವನಹಳ್ಳಿ ಕೆರೆ, ಅದರ ಹತ್ರ ಈ ಅಪಾರ್ಟ್ಮೆಂಟ್ನಲ್ಲಿದ್ದೀನಿ ನಾನು. ಓಕೆ, ತುಂಬ ದೊಡ್ಡದಿಲ್ಲ ಸರ್ ಅಪಾರ್ಟ್ಮೆಂಟ್ ಅಂತ ಹೇಳಿದ್ರೆ? ನಮಗೆ ಬಂಗ್ಲೋ ಥರ ಕಾಣಿಸುತ್ತೆ, ಇಷ್ಟು ಜಾಗ ಎಲ್ಲ ಇದೆಯಲ್ಲ. ಇದು ಹಾಗೆಯೇ
ಎಷ್ಟಕ್ಕೆ ತಗೊಂಡ್ರಿ ಸರ್? ಎಷ್ಟಾಯಿತು? ಇದನ್ನು ಕಟ್ಟಿಸಿದ್ದು ನಮ್ಮ ಪಾಲು ಇದು. ಇದು ನಮಗೆ ಬಂದಂತಹ ಇದೊಂದು ನಮ್ಮ ಅತ್ತೆಯವರು ಕೊಂಡುಕೊಂಡಂತಹ ಪ್ಲಾಟ್ ಇದು. ಅದನ್ನು ಒಂದು ಬಿಲ್ಡರ್ಗೆ ಕೊಟ್ಟು ಅವ್ರ ಭಾಗ ನಮ್ಮ ಭಾಗ ಅಂತ ಹೇಳಿ ನಮಗೆ ಈ 3ನೇ ಫ್ಲೋರ್ನಲ್ಲಿ 2 ಅಪಾರ್ಟ್ಮೆಂಟ್ ಬಂತು. ಅದರಲ್ಲಿ ನಾನು, ನನ್ನ ಹೆಂಡತಿ, ನನ್ನ ಮಗಳು, ನಮ್ಮ ಅತ್ತೆ ಇಲ್ಲಿದ್ದೀವಿ. ನಮ್ಮ ಮಗ, ಅವನ ಹೆಂಡತಿ ಮತ್ತು ನಮ್ಮ ಮಗಳು ಎದುರುಗಡೆ ಇನ್ನೊಂದು ಅಪಾರ್ಟ್ಮೆಂಟಲ್ಲಿದ್ದಾರೆ. ಓಕೆ. ಎಷ್ಟು ಸ್ಕ್ವೇರ್ ಫೀಟ್ ಇದೆ ಸರ್ ಇದು? ಸುಮಾರು 3500 ಸ್ಕ್ವೇರ್ ಫೀಟ್ ಇದೆ. ಓಕೆ. ಹಾಗಾದ್ರೆ ಎಷ್ಟು ಆಗಿರ್ಬೋದು ಕೊಂಡ್ಕೊಂಡಾಗ ನಿಮ್ಮ ಅತ್ತೆಯವರು? ಅದು ದೊಡ್ಡ ಸೈಟ್ ಇದು. ಅದರಿಂದ ಅಲ್ಲಿ ಒಂದು ಸ್ವಲ್ಪ ದೊಡ್ಡದಾಗಿ ವಿಶಾಲವಾಗಿರುವಂತಹ ಅಪಾರ್ಟ್ಮೆಂಟ್ನ ಕಟ್ಟೋಣ. ಯಾಕೆಂದರೆ ಅಪಾರ್ಟ್ಮೆಂಟ್ ಅಂದರೆ ಯಾವಾಗಲೂ ಬರೀ ಗೋಡೆಗಳೇ ಇರುತ್ತೆ. ಆ ಗೋಡೆಗಳಿಲ್ಲದೆ ಒಂಥರ ಓಪನ್ನೆಸ್ ಇರುವಂಥ ಒಂದು ಅಂತ ಹೇಳಿ ಇದು ನಾವೇ ಮಾಡಿಕೊಂಡ ಡಿಸೈನ್ ಇದು. ಸರ್ ಇಲ್ಲಿ ಒಂದು ರೀತಿ ಸ್ಪೇಸ್ ಬಿಟ್ಟಿದ್ರಲ್ಲ, ಏನು? ಇಲ್ಲಿ ಸ್ಕೈಲೈಟ್ ಇದೆ ಮತ್ತು ಇಲ್ಲಿಗೆ ಗಿಡಗಳನ್ನು ಹಾಕಬೇಕು ಅಂತ ಮಾಡಿದ್ವಿ. ಆದರೆ ಒಂದು ತಪ್ಪಾಗೋಯ್ತು. ಅಲ್ಲಿ ಮೇಲ್ಗಡೆ ಮಣ್ಣಲ್ಲಿ ಗಿಡಗಳನ್ನ ಹಾಕೋದಕ್ಕೆ ಹಾಕಿದ ಜಾಗದಲ್ಲಿ ಮಳೆ ಬಿದ್ದಾಗ ನೀರೆಲ್ಲ ನನ್ನ ಒಳಗಡೆ ಹೋಗಿ ಇಲ್ಲಿಗೆ ಸೋರಕ್ಕೆ ಶುರು ಆಯಿತು. ಸೊ ಹಾಗಾಗಿ ನಮಗೆ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಆ ಕಾರಣದಿಂದ ಇಲ್ಲಿ ಈ ಜಾಗದಲ್ಲಿ ಇಟ್ಟ ಗಿಡಗಳನ್ನ ನಾವು ತೆಗೆದುಬಿಟ್ವಿ ಮತ್ತು ಇದನ್ನು ಸದ್ಯಕ್ಕೆ ಖಾಲಿ ಇದೆ. ಬಾಲ್ಕನಿ ಎಲ್ಲ ಇದೆ, ಸಿಟ್ಔಟ್ ಪ್ಲೇಸ್ ಎಲ್ಲ ತುಂಬ ಬಾಲ್ಕನಿ ಇದೆ ಮತ್ತು ಇದೊಂದು ಓಪನ್ ಜಾಗ ಇದೆ. ಅದರ ಹಿಂದೆ ನಮಗೆ ಈ ಕಸವನಹಳ್ಳಿ ಕೆರೆ ಇದೆ. ಇಲ್ಲಿ ಕಾಣಿಸುತ್ತಾ? ಅದು ಕಾಣಿಸುತ್ತೆ ನಿಮಗೆ. ಇದೆ ಸರ್ ಇಲ್ಲಿ? ಇದು ನಮ್ಮ ತಾಯಿ. ಇದು ನನ್ನ ಮಗಳು ಪುಟ್ಟ ಹುಡುಗಿ ಆಗಿರಬೇಕಾದ್ರೆ. ಇದು ನಾನು, ನನ್ನ ಹೆಂಡತಿ ರೂಪ ಸ್ವಿಟ್ಜರ್ಲೆಂಡಿಗೆ ಹೋಗಿರೋವಾಗ 1988ನಲ್ಲಿ ಯುಂಗ್ಫ್ರಾವ್ ಯೋಕ್ ಅನ್ನೋ ಒಂದು ಜಾಗದಲ್ಲಿ ತೆಗೆದ ಫೋಟೋ ಇದು. ಓಕೆ ಸರ್, ಅಲ್ಲಿ ನೀವೇ ಇಲ್ಲ? ನಾನು ಈ ಕಡೆ ಇದ್ದೀನಿ, ನಾನು ಫೋಟೋಗ್ರಾಫರ್. ನಾನು ಓಕೆ. ಹೇಗೆ ಸರ್? ಓ, ಏನು ತಣ್ಣು ಗಾಳಿ ಬರ್ತಾ ಇದೆ ಸರ್. ತುಂಬ ಡ್ರೈ ಲ್ಯಾಂಡ್ ಇದೆ. ಇಲ್ಲೆಲ್ಲ ತುಂಬ ಮರಗಳಿತ್ತು. ಆದರೆ ಇದು ಬೇರೆ ಯಾರಿಗೂ ಒಂದು ಸೇರಿದಂತಹ ಪ್ರೈವೇಟ್ ಪ್ರಾಪರ್ಟಿ. ಅದಕ್ಕೋಸ್ಕರ ಇತ್ತೀಚಿನ ದಿನಗಳಲ್ಲಿ 2 ಸರಿ ಈ ಬುಲ್ಡೋಸರ್ಗಳನ್ನ ತೊಗೊಂಡು ಬಂದು ಎದ್ದಿದ್ದು ಏನೇನು ಗಿಡಗಳು ಮರಗಳಿತ್ತು ಅದನ್ನು ಪೂರ್ತಿಯಾಗಿ ಉರುಳಿಸ್ಬಿಟ್ಟಿದ್ದಾರೆ. ಈಗ ಒಂದು ಸ್ವಲ್ಪ ದಿವಸದ ಹಿಂದೆ ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಯಾವುದೋ ಒಂದು ಓಪನ್ ಜಾಗದಲ್ಲಿ ಮರಗಳನ್ನ ಕಡಿದ್ರು ಅಂತ ಹೇಳಿ ಅವ್ರ ಮೇಲೆ ಒಂದು ಕೇಸ್ ಆಯಿತು ಅಂತ ಬಂತು. ಸೊ ಹಾಗಾಗಿ ಈ ಗಿಡಗಳು ಸ್ವಲ್ಪ ದೊಡ್ಡದಾಗಿ ಮರ ಆಗಿ ಬೆಳೆದ್ರೆ ಅದು ಹೋಗ್ಬಿಡ್ಬೋದು. ಅದ್ರ ಬಗ್ಗೆ ಏನಾದ್ರೂ ಇಟ್ ಮೇ ಇನ್ವೈಟ್ ಲೀಗಲ್ ಆ್ಯಕ್ಷನ್ ಅನ್ನೋ ಒಂದು ಹೆದರಿಕೆಯಿಂದ ಇದ್ದಿದ್ದೆಲ್ಲನೂ ಹೀಗೆ ಬುಲ್ಡೋಸರ್ ತೊಗೊಂಬಂದು ಇದನ್ನು ತೆಗೆದಾಕ್ಬಿಟ್ಟಿದ್ದಾರೆ. ಅದ್ರ ಹಿಂದೆಗಡೆ ನಿಮಗೆ ಕಸವನಹಳ್ಳಿ ಕೆರೆ ಇದೆ. ತುಂಬ ದೊಡ್ಡ ಅನ್ಸುತ್ತೆ ಕೆರೆ. ಕೆರೆ ಸುಮಾರು ದೊಡ್ಡದಾಗಿದೆ. ಬಟ್ ಸುತ್ತಮುತ್ತ ಎಲ್ಲ ಈ ಅಪಾರ್ಟ್ಮೆಂಟ್ಗಳನ್ನ ಕಟ್ಬಿಟ್ಟು ನಿಮಗೆ ಹರ್ಲೂರು ರೋಡ್ನಲ್ಲಿ ಓಡಾಡೋದಕ್ಕೆ ಆಗೋದಿಲ್ಲ. ಹೌದು, ಬರ್ಬೇಕಾದ್ರೆ ತುಂಬ ಟ್ರಾಫಿಕ್ ಆಗಿಬಿಟ್ಟಿತ್ತು ಸರ್. ಹೇಗಿದೆ ಸರ್ ರಿಟೈರ್ಮೆಂಟ್ ಲೈಫ್? ನಾನು ಆರಾಮಾಗಿದ್ದೀನಿ. ಎಷ್ಟು ವರ್ಷ ಆಯಿತು ರಿಟೈರ್ಡ್ ಆಗಿ? ಈ ತಿಂಗಳು ಕೊನೆಗೆ 15 ವರ್ಷ ಆಗುತ್ತೆ. ಅದು ನಾನು ರಿಟೈರ್ ಆದ ಕೂಡಲೇ 2 ವರ್ಷ ಅಲ್ದಾಡ್ಕೊಂಡಿದ್ದೆ ನಾನು. ನನಗೆ ಟ್ರಾವೆಲ್ ನನ್ನ ಪ್ಯಾಷನ್ಗಳಲ್ಲಿ ಒಂದು ದೊಡ್ಡದು. ನಾನು ಪೊಲೀಸ್ ಸರ್ವಿಸ್ನಲ್ಲಿ ಇರೋವಾಗ ಓಡಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಅದರಲ್ಲೂ ವಿಶೇಷವಾಗಿ ವಿದೇಶಕ್ಕೆ ಹೋಗೋದು ವಿಷಯದಲ್ಲಿ ತುಂಬ ರೆಸ್ಟ್ರಿಕ್ಷನ್ಸ್ ಇದೆ. ಸರ್ಕಾರದಿಂದ ಪರ್ಮಿಷನ್ ತಗೋಬೇಕು ಹಾಗೆ ಹೀಗೆ ಅಂತ. ಸೊ ನನಗೆ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಸ್ನೇಹಿತರು ಸಂಬಂಧಿಕರು ಇದ್ದಾರೆ. ಅವ್ರನ್ನ ನೋಡಬೇಕು ಅಂತ ಹೇಳಿ ರಿಟೈರ್ ಆದಮೇಲಿಂದ 2 ವರ್ಷ ಪೂರ್ತಿ ಪ್ರಪಂಚ ಪರ್ಯಟನೆ ಮಾಡ್ಕೊಂಡಿದ್ದೆ. ನಾನು ಅಮೆರಿಕಾ ಮತ್ತು ಯುರೋಪ್, ಅಮೆರಿಕಾನಲ್ಲಿ ಈಸ್ಟ್ ಕೋಸ್ಟ್ ವೆಸ್ಟ್ ಕೋಸ್ಟ್ ಎಲ್ಲನೂ ಓಡಾಡಿದ್ದೀನಿ.
ಯುರೋಪ್ಗೆ ಹೋದರೆ ನಾವು ಆಸ್ಟ್ರಿಯಾ ಇನ್ಸ್ಬ್ರೂಕ್ ನನ್ನ ಬೇಸ್ ಮಾಡಿಕೊಂಡು ಸುತ್ತಮುತ್ತ ಇರೋ ಎಲ್ಲ ದೇಶಗಳಿಗೆ ಹೋಗಿದ್ದೀವಿ. ಓಕೆ, ಇವಾಗ ಏನಾದರೂ ಮಾನ್ಸೂನ್ ಟ್ರಿಪ್ ಅಂತ ಏನಾದ್ರು ಪ್ಲಾನ್ ಮಾಡಿದ್ದೀರಾ? ಇಲ್ಲ, ಸದ್ಯಕ್ಕಿಲ್ಲ. ಮಾನ್ಸೂನ್ ಅಂದರೆ ನನಗೆ ಸದ್ಯಕ್ಕೆ ಇವಾಗಿನ ಮನಸ್ಸಿನಲ್ಲಿ ಆಮ್ಸ್ಟರ್ಡ್ಯಾಮ್ಗೆ ಹೋಗಬೇಕು, ಒಂದು ನೆದರ್ಲ್ಯಾಂಡ್ಸ್ನಲ್ಲಿ ನನ್ನ ತಂಗಿ ಮಗಳಿದ್ದಾಳೆ, ಅದಕ್ಕೆ ಅವಳು ನೋಡ್ಕೊಂಡು ಬರೋಣ, ಅವಳಿಗೊಂದು ಮಗುವಾಗಿದೆ, ನೋಡ್ಕೊಂಡು ಬರೋಣ ಅಂತ ಇದ್ದೀನಿ. ಓಕೆ, ಒಂದು ರೀತಿ ಗಾಜಿನ ಅರಮನೆ ಥರ ಕಾಣಿಸ್ತಾ ಇದೆಯಲ್ಲ ಸರ್, ಈ ರೀತಿ ಎಲ್ಲ ವಿಂಡೋಸ್ ಎಲ್ಲ ಇಟ್ಟಿದ್ರಲ್ಲ ನೀವು? ಸ್ವಲ್ಪ ವಿಶಾಲವಾಗಿರಲಿ, ಫ್ರೆಂಚ್ ವಿಂಡೋಸ್ ಓಕೆ ಇದ್ದರೆ ಒಳ್ಳೆಯದು ಅಂತ ಅಷ್ಟೇ. ಮೇಲೆ ಸರ್ ನಿಮ್ದೇನು ಲೈಬ್ರರಿ ಆ ಥರ ಏನಾದರೂ ಮಾಡ್ಕೊಂಡಿದ್ದೀರಾ? ಲೈಬ್ರರಿ ಇಲ್ಲಿ ನಮ್ಮದೊಂದು ಡೆನ್ ಅಂತ ಇದೆ. ಈ ಡೆನ್ನಲ್ಲಿ ಈಗ ಸದ್ಯಕ್ಕೆ ಅದು ಅಷ್ಟು ನೀಟಾಗಿ ಇಟ್ಟಿಲ್ಲ ನಾನು. ಇದೆಲ್ಲ ಫೋಟೋಗ್ರಫೀಸ್ ನೋಡ್ತೀವಲ್ಲ, ಇದು ಚಾರ್ಕೋಲ್ ಓರ್ಚಾ ಅಂತ ಒಂದು ಜಾಗ ಇದೆ ಮಧ್ಯಪ್ರದೇಶದಲ್ಲಿ. ಮಧ್ಯಪ್ರದೇಶ್ UPನಲ್ಲಿ ಖಜುರಾಹೋಗೆ ಹೋಗ್ತೀವಲ್ಲ, ಅಲ್ಲಿ ಒಂದು ಓರ್ಚಾ ಅಂತ ಒಂದು ಜಾಗ ಇದೆ. ಅದು ಒಂದು ನದಿ ದಡದಲ್ಲಿ ಕಟ್ಟಿರೋವಂತಹ ಒಂದು ಹಳೆಯ ಕಾಲದ ನಗರ ಅದು. ನಾ ಅಲ್ಲಿಗೆ ಹೋಗಿರೋವಾಗ ಈ ಚಾರ್ಕೋಲ್ ಸ್ಕೆಚಸ್, ಅಲ್ಲೊಂದು ದೇವಸ್ಥಾನ ಇದೆ, ಆ ದೇವಸ್ಥಾನದಲ್ಲಿ ತುಂಬ ಬೆಲೆ ಬಾಳೋ ಒಂದು ವಜ್ರ ಇದೆ ಅಂತ ಹೇಳಿಬಿಟ್ಟು ಈ ದೇವಸ್ಥಾನದಲ್ಲಿ ಯಾವಾಗಲೂ ತುಂಬ ಪೊಲೀಸ್ನವರು ಅವರು ಇವರು ಇರ್ತಾರೆ. ರಾಮರಾಜ ಮಂದಿರ ನನಗೆ ತುಂಬ ಇಷ್ಟ ಆಯಿತು ಈ ಚಾರ್ಕೋಲ್ ಸ್ಕೆಚಸ್. ಅದಕ್ಕೋಸ್ಕರ ನಮ್ಮ ಈ ಬಾಗಿಲಿಗೆ, ಈ ಗೋಡೆಗೆ ಹಾಕೋಣ ಅಂತ ಹೇಳಿ ಮಾಡ್ಕೊಂಡು. ಇದನ್ನು ಅಷ್ಟೇ, ಇದನ್ನು ಓರ್ಚಾದೇನೆ ಚಾರ್ಕೋಲ್ ಸ್ಕೆಚಸ್ ಇದು. ತುಂಬ ಚೆನ್ನಾಗಿದೆ ಸರ್. ಅಂದರೆ ಇದನ್ನೆಲ್ಲ ನಾವು ರಾಜರ ಕಾಲದಲ್ಲಿ ನೋಡ್ತಾ ಇದ್ದೀವಿ. ಇದು ನನ್ನ ಡೆನ್, ಪಾರ್ಟ್ಲಿ ನನ್ನ ಲೈಬ್ರರಿ. ನಾನು ಹೇಳಿದ್ನಲ್ಲ, ಸರಿಯಾಗಿ ನೀಟಾಗಿಲ್ಲ, ಏನೇನೋ. ಸೊ ನನ್ನ ಹತ್ರ ಸುಮಾರೊಂದು 3000 ಪುಸ್ತಕಗಳನ್ನು ನಾನು ಕನಕಪುರ ಲೈಬ್ರರಿಗೆ ಕೊಟ್ಬಿಟ್ಟೆ. ನಾನು ಕನಕಪುರ ರೂರಲ್ ಕಾಲೇಜ್ ಇದೆಯಲ್ಲ, ಅದಕ್ಕೆ ಆ ಲೈಬ್ರರಿಗೆ ನಾನು ಕೊಟ್ಬಿಟ್ಟೆ. ಈಗ ಸದ್ಯಕ್ಕೆ ಕೆಲವು ಪುಸ್ತಕಗಳಲ್ಲಿದ್ದಾವೆ, ಇನ್ನು ಕೆಲವು ಪುಸ್ತಕಗಳು ಇಲ್ಲಿದೆ. ಒಂದು ಕಾಲದಲ್ಲಿ ತುಂಬ ಫೋಟೋಗಳು ಇತ್ತು. ಇದು ಡಿಜಿಟಲ್ ಮುಂಚೆ ಪ್ರಿಂಟ್ಗಳನ್ನ ತಗೊಂಡ್ರೆ ಹೇಗೆ ಅಂತ. ಸೊ ನಾನು ಈಗ ನಂದು ಪ್ರಿಂಟ್ ಫೋಟೋಗಳನ್ನೆಲ್ಲ ಆಲ್ಬಮ್ ಮಾಡಿ ಇಟ್ಟಿದ್ದೀನಿ. ಒಂದು ತೋರಿಸಿ, ಯಾವುದಾದ್ರೂ ಒಂದು ಸರ್. ಸೀರೀಸ್ ಮಾಡಿದ್ರ, ಸೀರೀಸ್ ಆಫ್ ಬುಕ್ಸ್ 1 2 3 4 ನಂಬರ್ಗಳನ್ನ ಬರೆದಿಟ್ಕೊಂಡಿದ್ದೀನಿ. ಇದರಲ್ಲಿ